ದೇವರ ವಾಕ್ಯ ಕೀರ್ತನೆ 35ನೇ ವಚನ. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರು, ಮುಂಜಾನೆ ಹರ್ಷಧ್ವನಿಯು ಕೇಳಿಸುವುದು. ಪ್ರಿಯ ದೇವ ಜನರೇ, ನೀವು ಅನೇಕ ನಿಂದೆ, ಬೇಸರ, ದುಃಖಗಳು ನಿಮ್ಮಲ್ಲಿ ಆವರಿಸಿದೆಯಾ? ನಿನಗೆ ಈಗ ಸಂಭವಿಸಿರುವ ಈ ದುಃಖ ಅಥವಾ ರೋಗ, ನಿಂದೆ, ಕಣ್ಣೀರು ಇವು ಹೀಗೆಯೇ ನಿನ್ನೊಟ್ಟಿಗೆ ಯಾವಾಗಲೂ ಇರುತ್ತವೆ ಎಂಬುದಾಗಿ ಕೊರಗುತ್ತಿರುವೆಯಾ? ನನ್ನಲ್ಲಿ ಯಾವ ಸಂತೋಷವೂ ಇಲ್ಲ, ನನ್ನಲ್ಲಿ ಯಾವ ಸುಖವೂ ಇಲ್ಲ, ಈ ದುಃಖದಲ್ಲೇ ನಾನು ಇರಬೇಕಾ ಎಂಬುದಾಗಿ ನೀನು ಯೋಚಿಸುತ್ತಾ ಇರುವೆಯಾ? ಇನ್ನು ನನ್ನ ಜೀವಿತ ಇಷ್ಟೇನಾ ಎಂಬ ಬೇಸರದಲ್ಲಿ ನೀನು ಇರುವೆಯಾ? ನನ್ನ ಭವಿಷ್ಯದಲ್ಲಿ ಉನ್ನತಿಯೇ ಇಲ್ಲವೇ? ನನ್ನ ಆರ್ಥಿಕ ಪರಿಸ್ಥಿತಿ ಬದಲಾಗುವುದೇ ಇಲ್ಲವೇ ಎಂದು ಹೇಳಿಕೊಳ್ಳುತ್ತಿರುವೆಯಾ? ಚಿಂತಿಸಬೇಡ. ದೇವರು ಈ ದಿನ ನಿನ್ನನ್ನು ನೋಡಿ ಏನು ಹೇಳುತ್ತಿದ್ದಾರೆ ಗೊತ್ತಾ? ಸಂಜೆಗೆ ದುಃಖವೆಂಬುದು ನಿಮ್ಮ ಬಳಿಯಲ್ಲಿ ಇಳಿದುಕೊಂಡರು, ಮುಂಜಾನೆ ಹರ್ಷಧ್ವನಿಯು ನಿನಗೆ ಕೇಳಿಸುವುದು. ಪ್ರಿಯ ದೇವಜನರೇ, ಎಷ್ಟೋ ದುಃಖಗಳು, ಸಂಕಟಗಳು, ವೇದನೆಗಳು ನಿಮ್ಮನ್ನು ಆವರಿಸಿರುವಂಥ ಸಮಯದಲ್ಲಿ ಬೆಳಗಿನ ಜಾವದಲ್ಲಿ ದೇವರು ನಿನ್ನನ್ನು ಸಂತೈಸುವುದಕ್ಕಾಗಿ ನಿನ್ನ ಹತ್ತಿರ ಬರುವ ಆತರಾಗಿದ್ದಾರೆ. ನೀವು ಆತನಿಗೆ ಬೆಳಗಿನ ಜಾವದಲ್ಲಿ ಎದ್ದು ಪ್ರಥಮ ಸ್ಥಾನವನ್ನು ಆತನಿಗೆ ಕೊಡಬೇಕು. ದೇವರಲ್ಲಿ ನೀವು ಪ್ರಾರ್ಥಿಸುವಾಗ ದೇವರು ನಿಮ್ಮನ್ನು, ನಿಮ್ಮ ಎಲ್ಲ ಕಣ್ಣೀರನ್ನು ತೆಗೆದುಹಾಕಿ ನಿಮಗೆ ಸಂತೋಷ ಸಮಾಧಾನವನ್ನು ನೀಡುವ ಆತನಾಗಿದ್ದಾನೆ. ಬೆಳಗಿನ ಜಾವದಲ್ಲಿ ಎದ್ದು ದೇವರಲ್ಲಿ ನಿನ್ನ ಎಲ್ಲ ದುಃಖಗಳನ್ನು ಹೇಳಿಕೊ. ಮನುಷ್ಯರ ಮುಂದೆ ಹೇಳಿಕೊಳ್ಳುವುದಾದರೆ ಅವರು ಕ್ಷಣ ಮಾತ್ರದಲ್ಲಿ ನಿನ್ನನ್ನು ಸಂತೈಸಿ ನಿನ್ನ ಹಿಂದೆ ಅವರು ಮಾತನಾಡಿಕೊಳ್ಳುವಂಥವರಾಗಿದ್ದಾರೆ, ನಿನ್ನನ್ನು ಹೀಯಾಳಿಸುವಂಥವರಾಗಿದ್ದಾರೆ. ಆದರೆ ದೇವರಾದರೂ ಯಾವತ್ತೂ ನಿನ್ನನ್ನು, ಎಂದೆಂದಿಗೂ ನಿನ್ನನ್ನು ಪ್ರೀತಿಸುವ ಆತನಾಗಿದ್ದಾನೆ. ನೀನು ದೇವರನ್ನು ಮರೆತು ಬಿಟ್ಟಿರಬಹುದು, ದೇವರಿಂದ ನೀನು ಬಹಳ ದೂರ ಹೋಗಿರಬಹುದು. ಆದರೆ ಒಂದು ದಿನ ನೀನು ದೇವರ ಸನ್ನಿಧಾನದಲ್ಲಿ ಬರುವುದಾದರೆ ದೇವರು ಎಷ್ಟೋ ಸಂತೋಷವುಳ್ಳವನಾಗಿ ನಿನ್ನನ್ನು ಎಷ್ಟೋ ಪ್ರೀತಿಸುವ ಆತನಾಗಿದ್ದಾನೆ. ಆದ್ದರಿಂದ ನಿನ್ನ ಎಲ್ಲ ದುಃಖಗಳನ್ನು ಈ ಸಮಯದಲ್ಲಿ ದೇವರ ಹತ್ತಿರ ಹೇಳಿಕೊ. ದೇವರು ನಿನ್ನ ಹರ್ಷಧ್ವನಿಯನ್ನು ಕೇಳಿಸುವಂತೆ ಮಾಡುತ್ತಾರೆ. ಹಾಗಾದರೆ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣವಾ? ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆ ಆಗಿರುವಂಥ ದೇವರೇ, ಅಪ್ಪ, ಈ ಸಮಯದಲ್ಲಿ ದೇವ ಯಾರ್ಯಾರು ದುಃಖದಿಂದ ಅಪ್ಪ ಸಂಜೆ ಇಲ್ಲ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಸ್ವಾಮಿ ಅಪ್ಪ, ಸಂತೋಷವಿಲ್ಲದೆ ಅಪ್ಪ, ಸುಖವಿಲ್ಲದೆ ರಾಜ ಬಳಲಿ ನೊಂದು ಬೆಂದು ಹೋಗಿದ್ದಾರೋ ಅಂತ ನಿನ್ನ ಮಕ್ಕಳ ಹೃದಯದಲ್ಲಿ ಸಂತೋಷವನ್ನು ನೀನು ಕೊಡಪ್ಪ. ಈ ದುಃಖವೆಂಬುದು ಇವತ್ತಿಗೆ ನಿಂತು ಹೋಗಬೇಕು ಸ್ವಾಮಿ. ಅವರ ಜೀವಿತದಲ್ಲಿ ನೀನು ಬಾ, ಅವರ ಹೃದಯದಲ್ಲಿ ನೀನು ಬಾ. ನಿನ್ನಲ್ಲಿರುವಂಥ ನಿತ್ಯವಾದಂಥ ಸಂತೋಷವನ್ನು, ಹರ್ಷವನ್ನು ನಿನ್ನ ಮಕ್ಕಳಿಗೆ ಅನುಗ್ರಹಿಸಿಕೊಡು. ಅವರ ಭವಿಷ್ಯತ್ತನ್ನು ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಬಾ ದೇವ. ಹಾಗೆ ನೀವು ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.